ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವ ಜನರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿನದಲ್ಲಿ ನಾವು ಈ ಆರಾಧನಾ ಕೂಟವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಾವು ನಿನಗೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳನ್ನು ಅರ್ಪಿಸುವಂಥವರಾಗಿದ್ದೇವೆ. ನಿನ್ನ ಪರಿಶುದ್ಧ ಪಾದಗಳ ಬಳಿಗೆ ಅಪ್ಪ ನಾವು ನಿನ್ನನ್ನು ಆರಾಧಿಸುವುದಕ್ಕಾಗಿ ಸೇರಿ ಬರುವಂತೆ ನಮಗೆ ನೀನು ಸಹಾಯ ಮಾಡಿದ್ದಿ. ಸೇರಿ ಬಂದಿರುವ ಎಲ್ಲರನ್ನ, ವಿಶೇಷವಾಗಿ ಟಿವಿ ಮೂಲಕ, ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಜಾಯಿನ್ ಆಗಿರುವ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡು. ಈ ದಿನದಲ್ಲಿ ಸ್ವಾಮಿ, ನಾವು ನಿನ್ನನ್ನು ಹಾಡಿ ಕೊಂಡಾಡಿ ಸ್ತುತಿಸುವಂತೆ, ಪ್ರಾರ್ಥಿಸುವಂತೆ ಬಲಪಡಿಸು. ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸು, ಆಶೀರ್ವಾದಿಸು. ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುತ್ತಿರುವಂಥ ಪ್ರತಿಯೊಂದು ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ಆರಾಧನಾ ಕೂಟಗಳಲ್ಲಿ ವಿಶೇಷವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ, ಜಾಯಿನ್ ಆಗಿರುವ ಪ್ರತಿಯೊಬ್ಬೊಬ್ಬರು ಆತ್ಮಿಕ, ಶಾರೀರಿಕ, ಮಾನಸಿಕವಾದಂಥ ಬಿಡುಗಡೆಗಳನ್ನು, ಸೌಖ್ಯವನ್ನು, ಸಂತೋಷವನ್ನು, ಸಮಾಧಾನವನ್ನು ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡು. ಪವಿತ್ರ ಆತ್ಮನ ನಿಯಂತ್ರಣಕ್ಕೆ ಒಪ್ಪಿಸಿಕೊಟ್ಟಿದ್ದೇವೆ. ಎಲ್ಲ ಘನಮಾನ ಮಹಿಮೆ ತಂದೆಯಾದ ದೇವರೇ ನಿನಗೆ ಅರ್ಪಿಸ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನಮ್ಮ ಕರ್ತನನ್ನು ಆರಾಧಿಸೋಣ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ಆರಾಧನಾ ತಂಡದೊಂದಿಗೆ ನಾವು ದೇವರನ್ನ ಆರಾಧನೆ ಮಾಡುವಂಥವರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಸ್ವಲ್ಪ ಹೊತ್ತು ಸೇರಿ ದೇವರ ನಾಡಿ ಸ್ತುತಿಸುವ. ಆತನೆಲ್ಲ ಸ್ತುತಿಗೂ ಮಹಿಮೆಗೂ ಪಾತ್ರನಾಗಿದ್ದಾನೆ. ಹಲ್ಲೆಲೂಯಾ, ಆಮೇಲೆ ನಾವು ಆರಾಧಿಸುವಾಗ ಆತನ ಮಹಿಮೆ ನಮ್ಮ ಮಧ್ಯದಲ್ಲಿ ಇಳಿಯುತ್ತದೆ. ನಾವೆಲ್ಲರೂ ಸೇರಿ ಕರಗಳನ್ನು ತಟ್ಟು ಹಾಡಿ ಸ್ತುತಿಸುವ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ. ನಿನ್ನ ಸ್ತುತಿಸಿ ಆಡುವೆವು. ಕೃಪೆಯು ಹರಡುತ್ತದೆ, ನಿನ್ನ ಮಹಿಮೆ ಇಳಿಯುತ್ತದೆ. ಹಲ್ಲೆಲೂಯಾ. ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ. ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ, 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 ಆರಾಧನೆ. ಮಹಿಮೆಗೂ ಪಾತ್ರ ನೀನೇ. ನಿನ್ನ ಸ್ತುತಿಸಿ ಹಾಡುವೆವು. ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಮಹಿಮೆಗೂ ಪಾತ್ರ ನೀನೇ. ನಿನ್ನ ಸ್ತುತಿಸಿ ಹಾಡುವೆವು. ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಇಬ್ಬರು ಮೂವರು ಸೇರಿ ಒಂದು ನಿನ್ನ ನೆನೆದಾಗ, ಇಬ್ಬರು ಮೂವರು ಸೇರಿ ಒಂದು ನಿನ್ನ ನೆನೆದಾಗ, ಬರುವೆ ಎಂದವರೇ, ನಮ್ಮ ಸ್ತುತಿಯಲ್ಲಿ ಬಾಳುವವರೇ. ನಾ ಬರುವೆ ಎಂದವರೇ, ನಮ್ಮ ಸ್ತುತಿಯಲ್ಲಿ ಬಾಳುವವರೇ. ಆರಾಧನೆ, 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 ಆರಾಧನೆ. ಮಹಿಮೆಗೂ ಪಾತ್ರ ನೀನೇ. ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ. ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿಮ್ಮ ಕೃಪೆಯು ಹರಡಿತಪ್ಪ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿಮ್ಮ ಕೃಪೆಯು ಹರಡಿತಪ್ಪ. ನಿಮ್ಮ ಕೃಪೆಯು ಹರಡುವಾಗ ನಿಮ್ಮ ಮಹಿಮೆ ಅರ್ಥವಪ್ಪ. ನಿಮ್ಮ ಕೃಪೆಯು ಹರಡುವಾಗ ನಿಮ್ಮ ಮಹಿಮೆ
ಸ್ತುತಿಸಿ ಆಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಮಹಿಮೆ ಪಡಿಸುವ ಎಂಥ ಸ್ಥಾನದಲ್ಲೂ, ಮಹಿಮೆ ಪಡಿಸುವ ಎಂಥ ಸ್ಥಾನದಲ್ಲೂ ಇಳಿದು ಬರುತ್ತಿರುವೆ. ಹೊಸ ವಿಸ್ಮಯ ನೀ ತೋರುವೆ, ಇಳಿದು ಬರುತ್ತಿರುವೆ. ಹೊಸ ವಿಸ್ಮಯ ನೀ ತೋರುವೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರನಿದೆ, ನಿನ್ನ ಸ್ತುತಿಸಿ ಆಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಎಲ್ಲರೂ ಸೇರಿ ಸ್ತುತಿಗೂ ಮಹಿಮೆಗೂ, ಸ್ತುತಿಗೂ ಮಹಿಮೆಗೂ ಪಾತ್ರನಿದೆ, ನಿನ್ನ ಸ್ತುತಿಸಿ ಆಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ 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 ಪಾತ್ರರಿದೆ, ನಿನ್ನ ಸ್ತುತಿಸಿ ಆಡುವೆವು. ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರರಿದೆ, ನಿನ್ನ ಸ್ತುತಿಸಿ ಆಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಅಪ್ಪ ನೀನು ಒಳ್ಳೆಯವನು. ಹಲ್ಲೆಲೂಯ. ಹೌದು ಕರ್ತನೇ, ಸ್ತೋತ್ರ. ಹಲ್ಲೆಲೂಯ, ನೀನು ಒಳ್ಳೆಯವನಪ್ಪ. ಹಲ್ಲೆಲೂಯ. ನಾವೆಲ್ಲರೂ ಸೇರಿ ಆಡುವ. ಆಮೇಲೆ ಎಂತ ಒಳ್ಳೆ ದೇವರು ಎಸ್ಸಯ್ಯ. ಓ ನನ್ನ ಚಿಂತೆ ಎಲ್ಲ ತೀರಿತಯ್ಯ ನಿನ್ನ ಸೇರಲು. ಅಪ್ಪ ನೀನು ಒಳ್ಳೆಯವನು. ಹಲ್ಲೆಲೂಯ. ಹಾಡನಾಡಿ ದೇವರನ್ನು ಸ್ತುತಿಸುವ. ಒಳ್ಳೆ ದೇವರು ಎಸಯ್ಯ, ಎಂತ ಒಳ್ಳೆ ದೇವರು ಎಸಯ್ಯ. ಚಿಂತೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಎಸಯ್ಯ, ನನ್ನ ಚಿಂತೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಎಸಯ್ಯ, ಎಂತ ಒಳ್ಳೆ ದೇವರು, ಎಂತ ಒಳ್ಳೆ ದೇವರು ಎಸಯ್ಯ, ಎಂತ ಒಳ್ಳೆ ದೇವರು ಎಸಯ್ಯ. ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಎಸಯ್ಯ, ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಎಸಯ್ಯ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ,
ದೂರ ಹೋದರು ಎಲ್ಲರೂ ನನ್ನ ಬಿಟ್ಟು ದೂರ ಹೋದರು ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು ನನ್ನ ಬಿಡಲೇ ಇಲ್ಲ ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು ನನ್ನ ಬಿಡಲೇ ಇಲ್ಲ ಒಳ್ಳೆ ದೇವರು ಎಸಯ್ಯ ಎಂತ ಒಳ್ಳೆ ದೇವರು ಎಸಯ್ಯ ಚಿಂತೆಲ್ಲ ತೀರಿಸಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು ಎಸಯ್ಯ ನನ್ನ ಚಿಂತೆಲ್ಲ ತೀರಿಸಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು ಎಸಯ್ಯ ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ ನನ್ನ ಬಿಡಲೇ ಇಲ್ಲ ಎಸಯ್ಯ ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ ನನ್ನ ಬಿಡಲೇ ಇಲ್ಲ ಎಸಯ್ಯ ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ ನನ್ನ ಬಿಡಲೇ ಇಲ್ಲ ಎಸಯ್ಯ ಒಳ್ಳೆ ದೇವರು ಎಸಯ್ಯ ಎಂತ ಒಳ್ಳೆ ದೇವರು ಎಸಯ್ಯ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು ಎಸಯ್ಯ ನಮ್ಮ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು ಎಸಯ್ಯ ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಶ್ರಮಿಸಿದಂತ ನನ್ನ ಎಸಯ್ಯ ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಶ್ರಮಿಸಿದಂತ ನನ್ನ ಎಸಯ್ಯ ಎಂತ ಒಳ್ಳೆ ದೇವರು ಎಂತ ಒಳ್ಳೆ ದೇವರು ಎಸಯ್ಯ ಎಂತ ಒಳ್ಳೆ ದೇವರು ಎಸಯ್ಯ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು ಎಸಯ್ಯ ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು ಎಸಯ್ಯ ಎಂತ ಒಳ್ಳೆ ದೇವರು ಎಂತ ಒಳ್ಳೆ ದೇವರು ಎಸಯ್ಯ ಎಂತ ಒಳ್ಳೆ ದೇವರು ಎಸಯ್ಯ ನಮ್ಮ ಚಿಂತೆನೆಲ್ಲ ತೀರಿಸಯ್ಯ ಪಾಪದ ಕ್ಷಮೆಯನ್ನು ಮುಗಿದ ನಮ್ಮ ರಕ್ಷಿಸಿದ ಓ ಆತನು ಎಂತ ಒಳ್ಳೆಯ ಎಂತ ಒಳ್ಳೆ ದೇವರು ಎಸಯ್ಯ ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು ಎಸಯ್ಯ ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು ಎಸಯ್ಯ ಯೇಸುವೇ ಸ್ತೋತ್ರಪ್ಪ ನೀನು ಒಳ್ಳೆಯವನು ಕರ್ತನೆ ನಮ್ಮೊಂದಿಗೆ ಇರುವಾಗಲೂ ಕರ್ತನೆ ಸ್ತೋತ್ರ ಅಪ್ಪ ಸ್ತೋತ್ರ ನಿನ್ನ ಪ್ರೇಮದಿ ನಮ್ಮನ್ನು ಅಪ್ಪಿಕೊಂಡು ಅಪ್ಪ ನಮ್ಮನ್ನು ಕ್ಷಮಿಸಿದಂತ ನಮ್ಮ ಯೇಸುವೇ ಸ್ತೋತ್ರ ಅಪ್ಪ ನೀನು ಒಳ್ಳೆಯವನು ಕರ್ತನೆ ಓ ಕರ್ತನೆ ಅಪ್ಪ ನಮ್ಮ ಹೃದಯದ ಸಿಂಹಾಸನದಲ್ಲಿ ಆಸೀನನಾದ ಕರ್ತನೆ ಸ್ತೋತ್ರ ಅಪ್ಪ ಸ್ವರ್ಗಾದಿ ಸ್ವರ್ಗವು ನಿನ್ನ ಸಿಂಹಾಸನ ಭೂಮಿಯು ನಿನ್ನ ಪಾದಪೀಠ ಸ್ವಾಮಿ ಆದರೂ ನಮ್ಮೊಳಗೆ ವಾಸಿಸುವ ಕರ್ತನು ನೀನಾಗಿರುವುದಕ್ಕಾಗಿ ಸ್ತೋತ್ರ ಹಲ್ಲೆಲೂಯಾ ಆಮೆನ್ ನಾವೆಲ್ಲರೂ ಪೂರ್ಣ ಹೃದಯದಿಂದ ಹಲ್ಲೆಲೂಯಾ ನಾವು ಕರ್ತನನ್ನು ಸ್ತುತಿಸುವ ಸ್ವರ್ಗಾದಿ ಸ್ವರ್ಗ ನಿನ್ನ ಸಿಂಹಾಸನ ಭೂಮಿ ನಿನ್ನಯ ಪಾದಪೀಠ ಹಲ್ಲೆಲೂಯಾ.
ಸಿಂಹಾಸನದಿ ನೆಲೆಸಿರುವ ಯೇಸುವೇ, ಸಕಲರ ತಂದೆಯು ನೀ, ಸರ್ವರಿಗೂ ಆಧಾರರು, ಸಕಲರ ತಂದೆಯು ನೀ, ಸರ್ವರಿಗೂ ಆಧಾರರು, ನಿನ್ನಯ ಶ್ವಾಸದಿಂದಲೇ ನಾನೀಗ ಉಸಿರಾಡುವೆ, ನಿನ್ನ ಕರುಣೆಯಿಂದಲೇ, ನಿನ್ನಯ ಕರುಣೆಯಿಂದಲೇ ನಾನೀಗ ಉಳಿದಿರುವೆ, ನನ್ನ ಹೃದಯದ ಸಿಂಹಾಸನದಿ ಆಸೀನನಾದ ನಂದಾಜನೇ, ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ, ನನ್ನ ಹೃದಯದ ಸಿಂಹಾಸನದಿ ಆಸೀನನಾದ ನಂದಾಜನೇ, ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ, ಮನುಜರ ಮಧ್ಯದಲ್ಲಿ ವಾಸ ಮಾಡುತ್ತಿರುವಾತನೇ, ಮನುಜರ ನಡುವಿನಲ್ಲಿ ನಡೆದಾಡುತ್ತಿರುವಾತನೇ, ಮನುಜರ ಮಧ್ಯದಲ್ಲಿ ವಾಸ ಮಾಡುತ್ತಿರುವಾತನೇ, ವಾಸ ಮಾಡುತ್ತಿರುವಾತನೇ, ಮನುಜರ ನಡುವಿನಲ್ಲಿ ನಡೆದಾಡುತ್ತಿರುವಾತನೇ, ಜೀವನಿರುವ ದೇವರಾತ್ಮನೇ ನನ್ನಲ್ಲಿ ಬೆರೆತು ಒಂದಾಗಿರುವೆ, ಮೃತ್ಯುಂಜಯನಾದ ಯೇಸುವೇ, ನನ್ನಲ್ಲಿರಲು ನಾಜಿಸುವೆ, ನನ್ನ ಹೃದಯದ ಸಿಂಹಾಸನದಿ ಆಸೀನನಾದ ರಾಜನೇ, ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ, ನನ್ನ ಹೃದಯದ ಸಿಂಹಾಸನದಿ ಆಸೀನನಾದ ರಾಜನೇ, ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ, ನನ್ನ ಹೃದಯದ ಸಿಂಹಾಸನದಿ ಆಸೀನನಾದ ರಾಜನೇ, ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ, ಸ್ತುತಿ ಸ್ತೋತ್ರಕ್ಕೆ ಘನಮಾನಕ್ಕೆ ಸರ್ವ ಮಹಿಮೆಗೆ ನೀ ಮಾತ್ರ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಘನಮಾನಕ್ಕೆ ಸರ್ವ ಮಹಿಮೆಗೆ ನೀ ಮಾತ್ರ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಘನಮಾನಕ್ಕೆ ಸರ್ವ ಮಹಿಮೆಗೆ ನೀ ಮಾತ್ರ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಸರ್ವ ಮಹಿಮೆಗೆ ಘನಮಾನಕ್ಕೆ ನೀ ಮಾತ್ರ ಮಹಿಮೆಗೆ ನೀ ಮಾತ್ರ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಘನಮಾನಕ್ಕೆ ಸರ್ವ ಮಹಿಮೆಗೆ ನೀ ಮಾತ್ರ ಯೋಗ್ಯನು, ನನ್ನ ದೇವೇ ದೇವಾಲಯ, ಪವಿತ್ರಾತ್ಮನು
ಆಲಯ. ತನ್ನ ಆತ್ಮನನ್ನು ನಮ್ಮಲ್ಲಿ ಇಟ್ಟಿರುವ ದೇಹವೇ ದೇವ, ನಾವು ಆತನ ಆಲಯವಾಗಿದ್ದೇವೆ. ಹಾಲೆಲೂಯಾ. ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ, ನನ್ನ ಹೃದಯದ ಸಿಂಹಾಸನದಿ ಆಸೀನನಾದ ನನ್ನ ರಾಜನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪ ಸ್ತೋತ್ರ. 10,000ಗಳಲ್ಲೂ ಅತಿ ಶ್ರೇಷ್ಠನಾದ ಕರ್ತನು ಸ್ವಾಮಿ ನೀನು. ಅಪ್ಪ ನೀನು ಆರಾಧನೆಗೆ ಸ್ತುತಿಗೆ ಯೋಗ್ಯನಾದ ಕರ್ತನು. ಅಪ್ಪ ಸ್ತೋತ್ರ ಕರ್ತನೆ, ನೀನು ಸುಂದರನು, ಅತಿಶಯನು, ಮಹೋನ್ನತನಾಗಿರುವ ಕರ್ತನಪ್ಪ. ಸ್ತೋತ್ರ ಸ್ತೋತ್ರ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. ಸುಂದರನು, ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀತಾಗಿನ ತಾವರೆ, ನಿನ್ನನ್ನು ನಾ ಕಂಡೇನೆ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ, ಶಾರೋನಿನ ಪುಷ್ಪ ನೀತಾಗಿನ ತಾವರೆ, ನಿನ್ನನ್ನು ನಾ ಕಂಡೇನೆ. ನಿನ್ನನ್ನು ನೋಡಲೆಲ್ಲರೂ, ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಎಲ್ಲರೂ ಪುನರಜನಿದಪ್ಪ ನಿನ್ನನ್ನು ನೋಡಲು, ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೇ, ಯೇಸುವೇ, ನನ್ನ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ, ನನ್ನ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಎಲ್ಲರೂ ಯೇಸುವೇ, ಯೇಸುವೇ, ನನ್ನ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. ಅಪ್ಪ ನೀನು ಸುಂದರನಾದ ಕರ್ತನಪ್ಪ, ಅತಿಶಯನಾದ ಕರ್ತನು, ಮಹೋನ್ನತನಾದ ಕರ್ತನು. ಅಪ್ಪ ನಿನಗೆ ಸಮಾನನಾದ ದೇವರು ಬೇರೆ ಯಾರು ಇಲ್ಲ ಸ್ವಾಮಿ. 10,000ಗಳಲ್ಲಿ ಅತಿ ಶ್ರೇಷ್ಠನಾದ ಕರ್ತನು. ಅಪ್ಪ ಸ್ತೋತ್ರ. ಓ ನಮ್ಮನ್ನು ಪ್ರೀತಿಸಿ ಹೆಸರಿಡಿದು ಕರೆದ ಕರ್ತನು. ಅಪ್ಪ ಯಾವ ಯೋಗ್ಯತೆ ಇಲ್ಲದ ನಮ್ಮನ್ನು ಮಗನೇ ಮಗಳೇ ಎಂದು ಕರೆದಿರುವ ಕರ್ತನು. ಅಪ್ಪ ಪುತ್ರತ್ವದ ಸ್ಥಾನವನ್ನು ಅಧಿಕಾರವನ್ನು ನಮಗೆ ಕೊಟ್ಟಿರುವ ಕರ್ತ ನೀನಾಗಿರುವುದಕ್ಕಾಗಿ ಸ್ತೋತ್ರ. ನೀನು ಅಪ್ಪ ತಂದೆ ಎಂದು ಕರೆಯಲು ಅಧಿಕಾರವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ
ಅಲ್ಪ ಸಮಯ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ಬಲಪಡಿಸಿ ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಸ್ತೋತ್ರ ಕರ್ತನೆ, ಅಲ್ಪರಾದ ನಮ್ಮನ್ನು ಸರ್ವಶಕ್ತನಾದ ನಿನ್ನನ್ನು ದೇವರೇ ಅಪ್ಪ ಆರಾಧಿಸುವಂತೆ ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವ ಕರ್ತನೇನಾಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ ಈಗಲೂ ಕರ್ತನೆ ಅಪ್ಪ ದೇವರೇ ಸ್ತೋತ್ರ, ನಮ್ಮೊಂದಿಗೆ ಸೇರಿ ಆರಾಧಿಸುವ ಪ್ರತಿಯೊಬ್ಬರು ನೀನು ಮುಟ್ಟುವುದಕ್ಕಾಗಿ ಸ್ತೋತ್ರ, ಆಶೀರ್ವದಿಸಿ ಬಲಪಡಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಆರಾಧನೆ ಭಾಗವು ನೀನು ಆಶೀರ್ವದಿಸಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಮುಂದಿನ ಭಾಗದಲ್ಲೂ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ಸ್ತೋತ್ರ, ನನ್ನ ಸೇವಕರನ್ನು ಶಕ್ತವಾಗಿ ಉಪಯೋಗಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ. ನಾವು ಕಡಿಮೆ ಆಗಬೇಕು, ನೀವು ಮಾತ್ರ ಹೆಚ್ಚಾಗಬೇಕು ಸ್ವಾಮಿ ಅಪ್ಪ. ಎಲ್ಲ ಸ್ತುತಿಗಾನ ಮಹಿಮೆ ಎಲ್ಲ ನಿನಗೆ ಸ್ವಂತವಾಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲರೂ ದೇವರನ್ನ ಹಾಡಿ ಆರಾಧಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ. ದೇವರು ನಮ್ಮೊಂದಿಗೆ ಮಾತಾಡುವಾತನಾಗಿದ್ದಾನೆ, ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ, ನಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದಲ್ಲಿ ನಾವು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥ ವಾಕ್ಯ ಕೀರ್ತನೆಗಳು 84:6. ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಹೊರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ, ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ದೇವರ ಭಕ್ತರಾದಂಥ ಕೋರಹಿಯರು ಈ ಕೀರ್ತನೆಯನ್ನು ಬರೆದು ದೇವರನ್ನ ಹಾಡಿಕೊಂಡಾಡ್ತಾ ಇದ್ದಾರೆ. ಕೋರಹಿಯರು ಅಥವಾ ಒಂದು ಕಾಲದಲ್ಲಿ ಮೋಶೆಗೆ ವಿರೋಧವಾಗಿ ನಿಂತಿದ್ದ, ಸ್ಪರ್ಧಿಸಿದ್ದ, ಅಥವಾ ಮೋಶೆ ಆರೋನರಿಗೆ ವಿರೋಧವಾಗಿ ಮಾತನಾಡಿ ಸ್ಪರ್ಧಿಸಿ ದೇವರಿಂದ ಶಿಕ್ಷೆಗೆ ಒಳಗಾಗಿದ್ದ ಕೋರಹನ ಮಕ್ಕಳು. ಆದರೆ ಕೋರಹ ಶಿಕ್ಷೆಗೆ ಒಳಗಾಗಿದ್ದರೂ ಕೂಡ ಆತನ ಮಕ್ಕಳು ಶಿಕ್ಷೆಗೆ ಒಳಗಾಗದೆ ದೇವರ ಸನ್ನಿಧಿಗೆ ಬಂದು ದೇವರ ಸನ್ನಿಧಿಯಲ್ಲಿ ಬೇಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಶಿಕ್ಷೆಯಿಂದ ಪಾರಾದವರಾಗಿದ್ದರು. ಈಗ ಅವರ ವಂಶಿಕರೆಲ್ಲರನ್ನ ಕೋರಹಿಯರು ಎಂಬುದಾಗಿ ಕರೆಯಲ್ಪಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಈ ಕೋರಹಿಯರು ದೇವರನ್ನ ಹಾಡಿ ಕೊಂಡಾಡ್ತಾ ಇದ್ದಾರೆ. ಈ ಕೋರಹಿಯರು ಹಾಡಿ ದೇವರನ್ನ ಕೊಂಡಾಡುವಂಥ ಸಮಯದಲ್ಲಿ ಅವರು ಹೆಚ್ಚಿಗೆ ದೇವರ ಆಲಯದ ಒಂದು ಸೌಂದರ್ಯವನ್ನು ವರ್ಣಿಸುತ್ತಾ, ದೇವರನ್ನ ಆರಾಧನೆ ಮಾಡುವಂಥ ಸ್ಥಳದ ಒಂದು ಆ ಮಹಿಮೆಯನ್ನು ವಿವರಿಸುತ್ತಾ, ಅಲ್ಲಿನ ವೈಭವವನ್ನು ವಿವರಿಸುತ್ತಾ ಅವರು ಹಾಡಿ ಕೊಂಡಾಡುವಂಥದ್ದನ್ನು ನೋಡುವವರಾಗಿರುತ್ತೇವೆ. ಇನ್ನು ಅವರು ಆತ್ಮಿಕ ಆ ಅನುಭವಗಳ ಮೂಲಕ ದಾಟಿ ಹೋಗುವಂಥವರ ಜೀವಿತದಲ್ಲಿ ಬರ್ತಿರುವಂಥ ಅಥವಾ ಬರಲಿರುವಂಥ ಕಷ್ಟಗಳ ಬಗ್ಗೆ ಮತ್ತು ದೇವರು ಯಾವ ರೀತಿಯಾಗಿ ಅವುಗಳಿಂದ ಬಿಡಿಸಿ ನಡೆಸುವವರಾಗಿದ್ದಾರೆ ಎಂಬಂಥದ್ರ ಬಗ್ಗೆ ಅವರು ಪವಿತ್ರ ಆತ್ಮನ ಪ್ರೇರಣೆಯಿಂದ ಹಾಡಿ ದೇವರನ್ನ ಕೊಂಡಾಡುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಇಲ್ಲಿ 5ನೇ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ. ನೋಡಿ, ನಮಗೆ ಸ್ವಂತ ಬಲ ಇಲ್ಲ. ನಮಗೆ ಬಲ ಇರುವಂಥದ್ದೆಲ್ಲ ದೇವರಿಂದ ಸಿಗುವಂಥ ಬಲವೇ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಮನುಷ್ಯನ ತೊಡೆಯ ಬಲವನ್ನು ದೇವರು ಮೆಚ್ಚುವುದಿಲ್ಲ, ಅಶ್ವ ಬಲವನ್ನು ದೇವರು ಮೆಚ್ಚುವುದಿಲ್ಲ, ಸೈನ್ಯದ ಬಲವನ್ನು ದೇವರು ಮೆಚ್ಚುವುದಿಲ್ಲ, ರಥ ಬಲವನ್ನು ದೇವರು ಮೆಚ್ಚುವುದಿಲ್ಲ, ಈ ಲೋಕದ ಯಾವುದೇ ಬಲವನ್ನು ಮೆಚ್ಚುವುದಿಲ್ಲ. ಸ್ವತಃ ಮನುಷ್ಯನ ತೋಳ್ಬಲ, ಹಣಬಲ, ಜನಬಲ ಅಥವಾ ತೊಡೆಯ ಬಲ ಅದನ್ನು ದೇವರು ಮೆಚ್ಚುವುದಿಲ್ಲ. ಈಗ ನಾವು ಬಲ ಹೊಂದಿಕೊಳ್ಳಬೇಕಾಗಿರುವಂಥದ್ದು ದೇವರಿಂದ. ನೋಡಿ, ಇದನ್ನು ತಿಳಿದುಕೊಂಡಿದ್ದಂಥ ಅಪೊಸ್ತಲನಾದಂಥ ಪೌಲ ಹೇಳ್ತಿದ್ದಾನೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವಾತನು ದೇವರು ಎಂಬುದಾಗಿ. ನಾನು ಯಾತಕ್ಕೋಸ್ಕರ ಬಲ ಹೊಂದಿಕೊಳ್ಳುವನಾಗಿದ್ದೇನೆ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯಾರನ್ನ ಹೊಡೆಯುವುದಕ್ಕೋ ಅಥವಾ ಯಾರ ಹತ್ರ ಯುದ್ಧ ಮಾಡುವುದಕ್ಕೋ ಅಲ್ಲ. ನಾವು ಬಲ ಹೊಂದಿಕೊಳ್ಳುವಂಥದ್ದು ನಾವು ಸೈತಾನನ ವಿರುದ್ಧ ಹೋರಾಡಲಿಕ್ಕೆ, ಇನ್ನು ನಮ್ಮ ಆತ್ಮಿಕ ಜೀವಿತದಲ್ಲಿ ಬಲಗೊಳ್ಳುವುದಕ್ಕಾಗಿ. ನಾವು ಆತ್ಮಿಕ ಜೀವಿತದಲ್ಲಿ ಬಲಗೊಂಡು ಸೈತಾನಿಗೆ ಮತ್ತು ಆತನ ಸಾಮ್ರಾಜ್ಯಕ್ಕೆ ವಿರೋಧವಾಗಿ ಹೋರಾಡುವುದಕ್ಕಾಗಿ. ನೋಡಿ, ಇದೆಲ್ಲ ಆತ್ಮಿಕ ಹೋರಾಟವಾಗಿದ್ದಾವೆ. ಸೈತಾನ ನಿಂದೆ ತರುವವನಾಗಿದ್ದಾನೆ, ಸೈತಾನ ಹೌದು ಕಷ್ಟ ತರಲಿಕ್ಕೆ ಪ್ರಯತ್ನ ಮಾಡುವವನಾಗಿದ್ದಾನೆ, ಸೈತಾನ ಅನೇಕ ಶತ್ರುಗಳನ್ನು ಎಬ್ಬಿಸಿ ನಮ್ಮನ್ನು ಶಾರೀರಿಕ, ಮಾನಸಿಕ, ಆತ್ಮಿಕವಾಗಿ ಹಿಂಸೆಗೊಳಪಡಿಸಲಿಕ್ಕೆ ನೋಡುವಾತನಾಗಿದ್ದಾನೆ, ಸಂಶಯಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡುವಾತನಾಗಿದ್ದಾನೆ, ದುರ್ಬೋಧನೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡುವಾತನಾಗಿದ್ದಾನೆ, ಪಾಪದ ಆಸೆಗಳನ್ನು ಶರೀರದಲ್ಲಿ ಹುಟ್ಟಿಸಿ ನಂಬಿಕೆಯಿಂದ ಬೀಳಿಸಲಿಕ್ಕೆ ಪ್ರಯತ್ನ ಮಾಡುವಾತನಾಗಿರುತ್ತಾನೆ. ಹಾಗಾಗಿ ಈ ಎಲ್ಲ ಶಕ್ತಿಗಳ ಮೇಲೆ
ಹೋರಾಡಿ ಜಯವನ್ನು ಪಡೆದುಕೊಳ್ಳಲಿಕ್ಕೆ ದೇವರ ಪವಿತ್ರಾತ್ಮನ ಮೂಲಕವಾಗಿ ದೇವರು ಬಲಪಡಿಸುವ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಹಾಗಾದರೆ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಹಾಗಾದರೆ ದೇವರಿಂದ ಬಲವನ್ನು ಹೊಂದಿಕೊಳ್ಳುವಂಥ ಮನುಷ್ಯರು ಧನ್ಯರಾಗಿದ್ದಾರೆ. ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ. ಆದರೆ ದೇವರಿಂದ ಬಲಪಡಿಸಲ್ಪಡುವಂಥವರು ಕೂಡ ಅವರು ಒಂದು ಆತ್ಮಿಕ ಪ್ರಯಾಣದಲ್ಲಿ ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟತಕ್ಕಂಥ ಸಂದರ್ಭಗಳು ಅವರ ಜೀವಿತದಲ್ಲಿ ಬರುತ್ತವೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ದೇವರಿಂದ ಬಲಪಡಿಸಲ್ಪಟ್ಟವರಾಗಿದ್ದರು, ದೇವರಿಂದ ಬಹಳಷ್ಟು ಬಲಪಡಿಸಲ್ಪಟ್ಟು ಎಷ್ಟೆಲ್ಲ ಶೋಧನೆಗಳನ್ನು ಜಯಿಸಿ ಮುಂದಕ್ಕೆ ಹೋಗೋರಾಗಿದ್ದರೂ ಕೆಲವೊಮ್ಮೆ ಕಣ್ಣೀರಿನ ತಗ್ಗು, ಕೆಲವೊಮ್ಮೆ ಕಣ್ಣೀರು ಬರುವಂಥದ್ದು ಹೆಚ್ಚಾನೆಚ್ಚು ಸಂದರ್ಭಗಳಲ್ಲಿ ಒಂದು ಕಷ್ಟ ದುಃಖದ ಮೂಲಕ ದಾಟಿ ಹೋಗುವಾಗ. ಸಂತೋಷದಿಂದ ಕೂಡ ಆನಂದ ಬಾಷ್ಪ ಅಂತ ಹೇಳ್ತಾರೆ, ಆದರೆ ಸಂತೋಷದಿಂದ ಕೂಡ ಆಳುವಂಥವರು ಇದ್ದಾರೆ. ಆದರೆ ಆ ಸಂತೋಷದಿಂದ ಆಳುವಾಗಲೇ ಅದಕ್ಕೆ ಯಾವುದೋ ನೆಗೆಟಿವ್ ಆದಂಥ ವಿಚಾರಗಳನ್ನು ಕೂಡ, ಓ ದೇವರು ಇಷ್ಟೆಲ್ಲ ಮಾಡಿಬಿಟ್ರಲ್ಲ, ಇಷ್ಟೆಲ್ಲ ಅದ್ಭುತ ಮಾಡಿದ್ರಲ್ಲ, ಒಂದು ವೇಳೆ ದೇವರು ಮಾಡದಿದ್ರೆ ಏನಾಗ್ತಿತ್ತು, ದೇವರು ಅದ್ಭುತ ಮಾಡಿದ್ದಾರಲ್ಲ, ನನಗೆ ಸಹಾಯ ಮಾಡಿದ್ದಾರಲ್ಲ, ಓ ಇಂಥ ಒಂದು ಅವಕಾಶ ಸಿಕ್ಕಿತ್ತಲ್ಲ, ಇಂಥ ಉದ್ಯೋಗ ಸಿಕ್ಕಿತ್ತಲ್ಲ, ಇಂಥ ಒಂದು ಪದವಿ ಸಿಕ್ಕಿತ್ತಲ್ಲ, ಇಂಥ ಪ್ರಶಸ್ತಿ ಸಿಕ್ಕಿತ್ತಲ್ಲ, ಕೆಲವೊಮ್ಮೆ ಆನಂದ ಬಾಷ್ಪ. ಆದರೆ ಅದಕ್ಕೆ ನಾನು ಯೋಗ್ಯನಾಗಿರಲಿಲ್ಲವಲ್ಲ, ಅದಕ್ಕೆ ನನಗೆ ಸಿಗುವಂಥದ್ದಾಗಿರಲಿಲ್ಲ, ಆದರೆ ಸಿಕ್ಕಿತ್ತಲ್ಲ, ಅದರ ಆ ನೆಗೆಟಿವ್ ಅಥವಾ ಅದರ ಇನ್ನೊಂದು ಬದಿಯನ್ನು ನೆನೆಸಿಕೊಂಡು ಈ ಸಿಕ್ಕಂಥ ಒಳಿತಿಗೋಸ್ಕರ ಸಂತೋಷ ಪಡುವಾಗ ಆ ಇನ್ನೊಂದು ಬದಿಯನ್ನು, ಇನ್ನೊಂದು ಮುಖವನ್ನು ನೆನೆಸಿಕೊಂಡು ಆನಂದ ಬಾಷ್ಪವನ್ನು ಸುರಿಸುವಂಥವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಆದರೆ ಬಹಳಷ್ಟು ಸಂದರ್ಭಗಳಲ್ಲಿ ದುಃಖದಿಂದಲೇ ಬೇರ್ಪಡಿಸುವಿಕೆ, ಅಗಲಿಸಲ್ಪಡುವಿಕೆ, ತಿರಸ್ಕಾರ, ಅಯೋಗ್ಯರೆಂದು ತಳ್ಳಿಬಿಡುವಾಗ, ಕಡೆಗಣಿಸಲ್ಪಡುವಾಗ, ಚುಚ್ಚು ಮಾತುಗಳು, ಚಾಡಿ ಮಾತುಗಳಿಂದ ನೋವುಂಟಾಗುವಾಗ, ಬಹಳಷ್ಟು ನಿರೀಕ್ಷೆ ಇಟ್ಟುಕೊಂಡಂಥ ಸಂಗತಿ ನಡೆಯದಿದ್ದಾಗ, ನೋಡಿ ಇಂಥ ಎಲ್ಲ ಸಂದರ್ಭಗಳಲ್ಲಿ ಏನಾಗ್ತದೆ, ದುಃಖ ಬರುತ್ತದೆ, ಕಣ್ಣೀರಿನ ಪರಿಸ್ಥಿತಿ ಬರುತ್ತದೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರ ಮಕ್ಕಳು ಕೆಲವೊಮ್ಮೆ ಕಣ್ಣೀರಿನ ತಗ್ಗನ್ನು ದಾಟಿ ಹೋಗಬೇಕಾಗಿ ಬರುತ್ತದೆ. ಕಣ್ಣೀರಿನ ತಗ್ಗು. ಅಂದರೆ ದೇವರ ಮಕ್ಕಳು ಕಣ್ಣೀರಿನ ತಗ್ಗನ್ನು ದಾಟುವಾಗ ಏನಾಗ್ತದೆ ನೋಡಿ, ಲೋಕದ ಜನರು ಕಣ್ಣೀರಿನ ತಗ್ಗನ್ನು ದಾಟುವಾಗ ವಾಕ್ಯದಲ್ಲಿ ನಾವು ನೋಡ್ತೇವೆ, ಲೋಕದ ಜನರಿಗೆ ಏನಾಗ್ತದೆ, ಕೆಲವೊಮ್ಮೆ ಅದು ಮರಣದಲ್ಲಿ ಅಂತ್ಯಗೊಳ್ಳುವಂಥದ್ದಾಗಿರುತ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಲೋಕರೀತಿಯ ಒಂದು ಪಶ್ಚಾತ್ತಾಪ ಏನು ಮಾಡ್ತದೆ, ಲೋಕರೀತಿಯ ದುಃಖ ಅದು ಮರಣದಲ್ಲಿ ಕೊನೆಗೊಳಿಸುವಂಥದ್ದಾಗಿರುತ್ತದೆ. ಆದರೆ ದೈವಿಕ ರೀತಿಯ ಆ ಒಂದು ದುಃಖ ಅದು ಏನಾಗ್ತದೆ, ಸಂತೋಷವನ್ನು ತರುವಂಥದ್ದಾಗಿರುತ್ತದೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ. ಹಾಗಾದರೆ ನಾವು ಲೋಕ ರೀತಿಯಲ್ಲಿ ದುಃಖಿಸುವಂಥದ್ದು ದೇವರ ಚಿತ್ತ ಅಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದ್ವಿ. 2 ಕೊರಿಂಥ್ಯ ಪತ್ರಿಕೆ ಅದರ 7ನೇ ಅಧ್ಯಾಯದಲ್ಲಿ ನಾವು ಈ ವಾಕ್ಯವನ್ನು ನೋಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ಈ ಪ್ರಕಾರವಾಗಿ ನಾವು ಓದುವಂಥವರಾಗಿದ್ದೇವೆ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದವರಿಗಿರುವಂಥ ದುಃಖವು ಮರಣವನ್ನು ಉಂಟು ಮಾಡುತ್ತದೆ. ನೋಡಿ, ಲೋಕದವರಿಗಿರುವ ದುಃಖ ಏನು ಮಾಡ್ತದೆ, ಮರಣವನ್ನು ಉಂಟು ಮಾಡ್ತದೆ. ದುಃಖ ಅತಿಯಾಗಿ ಹೆಚ್ಚಾಯಿತು ಅಂತ ಹೇಳಿದರೆ ಅದು ಮರಣದಲ್ಲಿ. ನೋಡಿ, ಅನೇಕರಿಗೆ ದುಃಖ ತಾಳಿಕೊಳ್ಳಲಿಕ್ಕೆ ಆಗದೆ ಆತ್ಮಹತ್ಯೆಗೆ ಹೋಗುವವರಿದ್ದಾರೆ. ವಿವಿಧ ರೀತಿಯಲ್ಲಿ ಆತ್ಮಹತ್ಯೆಗಳು ಈ ಕಾಲದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೊಡ್ಡ ದೊಡ್ಡ ಶ್ರೀಮಂತರು, ಸೆಲೆಬ್ರಿಟಿಗಳು ಕೂಡ ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ಗಳಿಗೆಯಲ್ಲಿ ಆಕಸ್ಮಿಕವಾಗಿ ಆತ್ಮಹತ್ಯೆಗೆ ಶರಣಾಗುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಅಂದರೆ ಲೋಕ ರೀತಿಯ ದುಃಖ ಅವರನ್ನು ಮರಣಕ್ಕೆ ತಳ್ಳುವಂಥದ್ದನ್ನು ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರ. ಆದರೆ ದೇವರ ಭಕ್ತರಿಗೆ ದುಃಖ ಬಂದಾಗ ಏನಾಗ್ತದೆ, ಅಥವಾ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸ್ತದೆ. ನೋಡಿ, ಭಕ್ತರಿಗೆ, ದೇವ ಭಕ್ತರಿಗೆ, ಕ್ರಿಸ್ತ ಭಕ್ತರಿಗೆ ಕಣ್ಣೀರಿನ ತಗ್ಗಿನ ಪರಿಸ್ಥಿತಿ ಬಂದಾಗ ಅವರು ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಅವರು ಅದನ್ನು ಬಂಡವಾಳ ಮಾಡಿಕೊಳ್ಳುತ್ತಾರೆ. ಆ ಕಣ್ಣೀರನ್ನೇ ಬಂಡವಾಳ ಮಾಡಿಕೊಳ್ಳುತ್ತಾರೆ. ಚೆನ್ನಾಗಿ ಕಣ್ಣೀರು ಬರ್ತಾ ಇದ್ದರೆ ಆ ಕಣ್ಣೀರಿನಿಂದಲೇ ಅವರೇನು ಮಾಡ್ತಾರೆ,
ದೇವರ ಮಹಿಮೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಬಂಡವಾಳ ಮಾಡಿಕೊಳ್ತಾರೆ. 10 ಪ್ರಾರ್ಥನೆ ಮಾಡಿ, ಗೋಳಾಡಿ ಪ್ರಾರ್ಥನೆ ಮಾಡಿ, ಕೆಲವರಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ದುಃಖ ಇದ್ದರೂ ಅಳ್ಳಿಕ್ಕೆ ಆಗೋದಿಲ್ಲ. ಆದರೆ ಕೆಲವರು ಚೆನ್ನಾಗಿ ಅಳುವವರಾಗಿದ್ದಾರೆ. ನೋಡಿ, ಇಲ್ಲಿ ನೋಡ್ತೇವೆ ದೇವ ಭಕ್ತರು ಏನು ಮಾಡ್ತಾರೆ, ಅದನ್ನೇ ಬಂಡವಾಳ ಮಾಡಿಕೊಳ್ತಾರೆ. ಅಲ್ಲಿ ಹೊರತೆಯನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸ್ತದೆ. ಈಗಾಗಲೇ ಕಣ್ಣೀರಿನ ತಗ್ಗು, ಅಲ್ಲಿ ಎಲ್ಲಿ ಕೂಡ ನೋಡಿದರೆ ಎಲ್ಲ ಕಡೆ ಕಣ್ಣೀರಿನ ಪರಿಸ್ಥಿತಿಗಳೇ. ಈಗ ಅದನ್ನೇ ಅಲ್ಲಿ ಒಂದು ಹೊರತೆಯ ಸ್ಥಳವಾಗಿ, ನೀರಿನ ಒಂದು ಕೆರೆಯಾಗಿ ಮಾರ್ಪಡಿಸ್ತಾರೆ, ಜಲಾಶಯವಾಗಿ ಮಾರ್ಪಡಿಸ್ತಾರೆ. ಈಗ ಏನಾಗ್ತದೆ, ಮುಂಗಾರು ಮಳೆ, ಅಲ್ಲಿ ಮತ್ತೆ ಪವಿತ್ರಾತ್ಮನ ಮಳೆ ಇದ್ದವನಿಗೆಲ್ಲ ಕೊಡಲ್ಪಡುವುದು ಅಂತ ಏನು ಹೊಸ ಒಡಂಬಡಿಕೆಯಲ್ಲಿ ವಾಕ್ಯ ಇದೆ, ಅದೇ ಪ್ರಕಾರ ಇವನಿಗೆ ಕಣ್ಣೀರನ್ನು ಸುರಿಸಲಿಕ್ಕೆ ಚೆನ್ನಾಗಿ ಬರ್ತದೆ. ಅದನ್ನೇ ಪ್ರಾರ್ಥನೆ ಮಾಡಲಿಕ್ಕೆ ಉಪಯೋಗಿಸ್ತಿದ್ದಾನೆ. ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಈಗ ದೇವರ ಪವಿತ್ರಾತ್ಮನ ಮಳೆ ಕೂಡ ಬೀಳುತ್ತದೆ, ಅದು ಜಲಾಶಯವಾಗಿ ಮಾರ್ಪಡ್ತದೆ. ದೇವರಿಗೆ ಸ್ತೋತ್ರ. ನೋಡಿ, ಒಂದು ಕೆರೆ, ಒಂದು ಜಲಾಶಯ, ಅದರಿಂದ ಎಷ್ಟೆಲ್ಲ ಉಪಯೋಗ ಉಂಟು ನೋಡಿ. ಈ ಕಾಲದ ನಮ್ಮ ದೇಶದ, ನಮ್ಮ ರಾಜ್ಯದ ಬಹಳ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ಅಂತ ಹೇಳಿದರೆ, ಕೆರೆಗಳೆಲ್ಲ ಒಣಗಿ ಹೋಗ್ತಾ ಇದ್ದಾವೆ, ಕೆರೆಗಳೆಲ್ಲ ಬತ್ತಿ ಹೋಗ್ತಾ ಇದ್ದಾವೆ, ಕೆರೆಗಳ ಸ್ಥಳಗಳು ಅದು ಅತಿಕ್ರಮಣವಾಗ್ತಾ ಇದೆ, ಒತ್ತುವರಿ ಆಗ್ತಾ ಇದೆ, ಜಲಾಶಯಗಳಲ್ಲಿ ಹೂಳು ತುಂಬುತ್ತಾ ಇದೆ, ನೀರಿನ ಅಂಶ ಕಡಿಮೆ ಆಗ್ತಾ ಇದೆ. ಆದರೆ ಕೆರೆಗಳು, ಜಲಾಶಯಗಳು ಯಾವಾಗಲೂ ತುಂಬಿ ಇದ್ದರೆ ಅದರಿಂದ ಕೃಷಿಗೆ ಉಪಯೋಗ ಆಗ್ತದೆ. ಅಂತರ್ಜಲ ಬೇಕಾದಷ್ಟು ಇರ್ತದೆ, ಕೃಷಿಗೆ ಉಪಯೋಗ, ವಿದ್ಯುತ್ ಶಕ್ತಿ ಅಥವಾ ಕರೆಂಟಿಗೆ, ಎಲೆಕ್ಟ್ರಿಸಿಟಿಗೆ ಉಪಯೋಗ, ಇನ್ನು ಕುಡಿಯುವುದಕ್ಕೆ, ಭೂಮಿಯೆಲ್ಲ ಹಚ್ಚ ಹಸಿರಾಗಿ ಕಾಣಿಸುವುದಕ್ಕೆ, ಮೀನು ಸಾಕಾಣಿಕೆಗೆ, ಮಾತ್ರವಲ್ಲ ಒಂದು ದೋಣಿ ವಿಹಾರಕ್ಕೆ, ಸುತ್ತಾಡಲಿಕ್ಕೆ ಎಷ್ಟೆಲ್ಲ ಸಂತೋಷ ಆಗ್ತದೆ. ನೀರೇ ಇಲ್ಲ, ಒಣಗಿ ಹೋದಂಥ ಪರಿಸ್ಥಿತಿ ಆಗಿದ್ದರೆ ಏನಾಗ್ತದೆ, ಯಾರಿಗೂ ಸಂತೋಷ ಇಲ್ಲ, ಯಾವ ವರಮಾನವೂ ಇಲ್ಲ, ಯಾವ ಲಾಭವೂ ಇಲ್ಲ, ಇಂಥ ಪರಿಸ್ಥಿತಿ ಆಗ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿ, ಈ ಕಣ್ಣೀರಿನ ತಗ್ಗಿನ ಮೂಲಕ ಭಕ್ತನು ದಾಟಿ ಹೋಗುವಾಗ ಅವನು ಆ ಕಣ್ಣೀರನ್ನೇ ಬಂಡವಾಳ ಮಾಡಿಕೊಂಡು ಅವನು ದೇವರ ಸನ್ನಿಧಿಯಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಅವನು ಹೊರತೆಯ ಸ್ಥಳವಾಗ ಮಾಡಿ ಅಥವಾ ಹೊರತೆಯ ಸ್ಥಳವನ್ನಾಗಿ ಅದನ್ನು ಮಾರ್ಪಡಿಸಿ ಅಲ್ಲಿ ಮಾರ್ಪಡಿಸ್ತಾನೆ. ಅಲ್ಲಿ ಮುಂಗಾರು ಮಳೆ ಅಥವಾ ದೇವರ ಪವಿತ್ರ ಆತ್ಮನ ಮಳೆ ಬೀಳ್ತದೆ, ಅದನ್ನು ಸಮೃದ್ಧಿಗೊಳಿಸ್ತದೆ. ಅದರಿಂದ ಅವರಿಗೂ, ಅವರ ಕುಟುಂಬಕ್ಕೂ, ಅವರ ದೇವರ ಸಭೆಗೂ, ಅವರಿರುವಂಥ ದೇವರ ಸಭೆಗೂ, ಅವರಿರುವಂಥ ದೇಶಕ್ಕೂ ಆಶೀರ್ವಾದವಾಗ್ತದೆ ಎಂಬುದಾಗಿ ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆದರೆ ಒಂದು ವಿಷಯ, ದೇವರ ಮಕ್ಕಳು ಕಣ್ಣೀರಿನ ತಗ್ಗಿನ ಮೂಲಕ ಕೆಲವೊಮ್ಮೆ ದಾಟಿ ಹೋಗಬೇಕಾಗಿ ಬರುತ್ತದೆ. ಆದರೆ ದೇವರ ಮಕ್ಕಳು ಆ ಕಣ್ಣೀರಿನ ತಗ್ಗನ್ನು ಜಲಾಶಯವಾಗಿ ಮಾರ್ಪಡಿಸಬೇಕು ಎಂಬಂಥದ್ದು ದೇವರ ಆಲೋಚನೆ. ಲೋಕದ ರೀತಿಯಲ್ಲಿ ದುಃಖ ಪಡುವುದಾದರೆ ಅಲ್ಲಿ ಮರಣ ಉಂಟಾಗ್ತದೆ. ಆದರೆ ಆ ಒಂದು ದುಃಖ ಪಡತಕ್ಕಂಥ ಸನ್ನಿವೇಶದಲ್ಲಿ ದೇವರ ಆತ್ಮನ ಕಾರ್ಯಕ್ಕೆ ಒಪ್ಪಿಸಿಕೊಟ್ರೆ ಅದನ್ನು ಸಂತೋಷದ ಜಲಾಶಯವಾಗಿ ದೇವರು ಮಾರ್ಪಡಿಸುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮುವೇಲ ಗ್ರಂಥದಲ್ಲಿ ಒಂದು ಉದಾಹರಣೆಯನ್ನು 30ನೇ ಅಧ್ಯಾಯದಲ್ಲಿ ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. 1 ಸಮುವೇಲ ಗ್ರಂಥ 30ನೇ ಅಧ್ಯಾಯ, ಅದರ 3ರಿಂದ 8ರವರೆಗಿನ ವಾಕ್ಯಗಳನ್ನು ನಾವು ನೋಡಿಕೊಳ್ಳುವಂಥ ಸಮಯದಲ್ಲಿ, ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿಯರು ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದಾಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ದಾವೀದನ 2 ಹೆಂಡತಿಯರಾದ ಇಜ್ರೇಲಿನವಳಾದ ಅಹೀನೋವಮಳು, ಕರ್ಮೇಲಿನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಳು ಸೆರೆಯಾಗಿ ಹೋಗಿದ್ದರು. ಇದಲ್ಲದೆ ಅವರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಅಹೀಮೆಲೆಕನ ಮಗನಾದ ಎಬ್ಯಾತಾರನಿಗೆ, ದಯವಿಟ್ಟು ಏಫೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ತಂದನು. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ಹಿಂದಟ್ಟು ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನ ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರ. ದಾವೀದ ಮತ್ತು ಆತನ ಸಂಗಡ ಇದ್ದಂಥವರು ಫಿಲಿಷ್ಟಿಯರಿಗೆ ಹತ್ತಿರ ಹೋಗಿದ್ದರು. ಈಗ ಫಿಲಿಷ್ಟಿಯರ ಕಡೆಯಿಂದ ಅವರು ಮರಳಿ ಬಂದಿದ್ದಾರೆ, ಅಥವಾ
ಫಿಲಿಸ್ಟಿಯರ ಯುದ್ಧದಲ್ಲಿ ಅವರಿಗೆ ಸಹಾಯ ಮಾಡಬೇಕು ಎಂಬ ರೀತಿಯಲ್ಲಿ ಹೋಗಿದ್ದಾರೆ. ಆದರೆ ದೇವರ ಚಿತ್ತವಾಗಿರಲಿಲ್ಲ, ಅವರಲ್ಲಿಂದ ಮರಳಿ ಬಂದಿದ್ದಾರೆ. ಈಗ ಚಿಕ್ಲಗ್ ಎಂಬಂಥ ಅವರಿಗೆ ಕೊಡಲ್ಪಟ್ಟಿದ್ದಂಥ ಊರಿಗೆ ಮರಳಿ ಬಂದು ನೋಡುವಂಥ ಸಮಯದಲ್ಲಿ ಅಲ್ಲಿ ಅಮಾಲೇಕ್ಯರು ಬಂದು ಅವರ ಆ ಊರನ್ನು ಸುಟ್ಟು ಹಾಕಿ ಅಲ್ಲಿದ್ದಂಥ ಅವರ ಎಲ್ಲ ಜನರನ್ನು ಸೆರೆ ಹಿಡ್ಕೊಂಡು ಹೋಗಿದ್ದರು. ಇವರ ಹೆಂಡತಿಯರು, ಮಕ್ಕಳು, ಪ್ರಾಯದವರು, ಅವರ ಎಲ್ಲ ಆಸ್ತಿಯನ್ನು ಸೆರೆ ಹಿಡ್ಕೊಂಡು ಹೋಗಿದ್ದರು. ದಾವಿದ ಮತ್ತು ಆತನ ಸಂಗಡ ಹೋಗಿದ್ದಂಥ ಎಲ್ಲ ಜನ 600 ಜನ ತುಂಬ ಆತರು. ಈಗ ಇನ್ನೊಂದು ಸಮಸ್ಯೆ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಈಗ ದಾವಿದನ ಜೊತೆ ಹೋದಂಥವರು ಈಗ ದಾವಿದನನ್ನು ಕೊಲ್ಲಬೇಕು, ಇವನಿಂದಾಗಿ ನಮಗೆ ಕಷ್ಟ ಬಂತು, ಕಲ್ಲನ್ನು ಕೈಗೆ ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ಸಮಾನ ದುಃಖಿತರಾಗಿದ್ದಾರೆ. ಆದರೆ ದಾವಿದನ ಹೆಂಡತಿಯರು, ಮಕ್ಕಳು ನಷ್ಟವಾಗಿದ್ದಾರೆ. ಅವರ ಹೆಂಡತಿಯರು, ಮಕ್ಕಳೆಲ್ಲ ಕಳೆದು ಹೋಗಿದ್ದಾರೆ ಅಥವಾ ಸೆರೆ ಹಿಡ್ಕೊಂಡು ಹೋಗಿದ್ದಾರೆ. ಈಗ ದಾವಿದನು ಅದೇ ದುಃಖದಲ್ಲಿದ್ದಾನೆ, ಅವರು ಸೇಮ್ ದುಃಖದಲ್ಲಿದ್ದಾರೆ. ಅವರಿಗೆ ಕೂಡ ಊರಿಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ, ದಾವಿದನಿಗೆ ಕೂಡ ಊರುಗಳ ಒಳಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಅವರು ಒಂದು ರೀತಿಯಲ್ಲಿ ಪಲಾಯನ ಜೀವಿತ ಅಥವಾ ಏನಂತ ಹೇಳ್ಬೋದು, ಪ್ರವಾಸ, ಹೊರದೇಶದಲ್ಲಿ ಅವರು ಅಲೆದಾಡ್ತಾ ಇದ್ದಾರೆ, ಅಲೆಮಾರಿ ಜೀವಿತ ಮಾಡ್ತಾ ಇದ್ದಾರೆ. ಈಗ ಒಂದೇ ರೀತಿಯಲ್ಲಿ ದುಃಖಿತರಾಗಿದ್ದರೂ ಈ ಜನರ ಎಲ್ಲ ದಾವಿದನನ್ನು ಕಲಿಸಬೇಕು, ಕೊಲ್ದಾಕಬೇಕು ಅಂತ ವಿಚಾರ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ದಾವಿದನ ದುಃಖ ಎಷ್ಟರ ಮಟ್ಟಿಗೆ ಇದ್ದಿರ್ಬೋದು. ಆದರೆ ದಾವಿದ ಇಂಥ ಸಂದರ್ಭದಲ್ಲಿ ತನ್ನನ್ನು ದೇವರಲ್ಲಿ ಬಲಪಡಿಸಿಕೊಂಡ, ವಾಕ್ಯದಲ್ಲಿ ಬಲಪಡಿಸಿಕೊಂಡ. ಎಬ್ಯಾತರನಿಗೆ ಏಫೋದನ್ನು ತೆಗೆದುಕೊಂಡು ಬಾ, ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರ ಆಲೋಚನೆ ಏನಿದೆ ಕೇಳೋಣ. ಅವನು ಬರ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಈಗ ದೇವರ ಆಲೋಚನೆ ಕೇಳ್ತಾನೆ, ಅವ್ರನ್ನ ಹಿಂದಟ್ಟಬಹುದು, ನನಗೆ ಒಪ್ಪಿಸಿ ಕೊಡುವೆಯೋ? ದೇವರು ಹೇಳ್ತಾರೆ, ಹಿಂದಟ್ಟು ನಿನಗೆ ಒಪ್ಪಿಸಿ ಕೊಡ್ತೇನೆ. ನೋಡಿ, ಅಲ್ಲಿ ವಾಕ್ಯದಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ. 7ನೇ ವಾಕ್ಯ, ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು, ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು. ಈಗ ನಾವು ಬಲಪಡಿಸಿಕೊಳ್ಳತಕ್ಕಂಥದ್ದು, ಕಣ್ಣೀರಿನ ಸಮಯದಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳತಕ್ಕಂಥದ್ದು ದೇವರಲ್ಲಿ, ಕ್ರಿಸ್ತನಲ್ಲಿ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳುವಂಥ ಸಮಯದಲ್ಲಿ ನಾವು 138ನೇ ಕೀರ್ತನೆ ಅದರ 7ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡುವಂಥವರಾಗಿದ್ದೇವೆ. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ, ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವೆ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಇಕ್ಕಟ್ಟಿನ ಒಂದು ದಾರಿಯಲ್ಲಿ ನಡೆಯುವಾಗ, ಬಹಳ ಇಕ್ಕಟ್ಟಿನ ದಾರಿ, ಆಚೆ ಈಚೆ ತುಂಬ ಕಷ್ಟಪಟ್ಟು ಮುಂದೆ ಹೋಗಬೇಕು. ಕೆಲವೊಂದು ನಾವು ವಿಡಿಯೋಗಳನ್ನು ನೋಡಿದಿರ್ಬೋದು, ಆಚೆ ಒಂದು ಬಂಡೆ, ಈಚೆ ಒಂದು ಬಂಡೆ, ಒಳಗಿನಿಂದ ಬಹಳ ಕಷ್ಟಪಟ್ಟು ಹೀಗೆ ಓರೆಯಾಗಿ ಭಾಳ ಕಷ್ಟಪಟ್ಟು ಹೋಗಬೇಕು. ತಲೆ ಎತ್ತಿ ಹೋಗಲಿಕ್ಕೆ ಆಗಲ್ಲ. ಕೆಲವೊಂದು ಗುಹಾ ದಾರಿಗಳಿದ್ದಾವೆ, ಕೆಲವೊಂದು ಚಾರಣಕ್ಕೆ ಹೋಗುವಂಥ ಸ್ಥಳಗಳಲ್ಲಿ, ಕೆಲವೊಂದು ಬೆಟ್ಟಗಳ ಮೇಲೆ, ಕೆಲವೊಂದು ಹಳೆಯ ಪುರಾತನ ಕಾಲದ ಪಟ್ಟಣಗಳ ದಾರಿಗಳು, ಗುಹೆಗಳ ದಾರಿಗಳು, ಕೋಟೆಗಳ ದಾರಿಗಳು, ಈ ರೀತಿ ಇಕ್ಕಟ್ಟಿನ ದಾರಿಗಳನ್ನು ನೋಡ್ತೇವೆ. ಭಾಳ ಕಷ್ಟಪಟ್ಟು ಹೋಗಬೇಕಾಗ್ತದೆ. ಆದರೆ ಅದನ್ನು ನೋಡಲಿಕ್ಕೆ ತುಂಬ ಜನ ಹೋಗ್ತಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ನಾವು ನೋಡ್ತಾ ಇದ್ದೇವೆ, ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ. ಯಾವ ರೀತಿ ಇಕ್ಕಟ್ಟಿನ ದಾರಿಯಾಗಿದ್ದರೂ, ಯಾವ ರೀತಿಯ ಬಿಕ್ಕಟ್ಟಿನ ದಾರಿಯಾಗಿದ್ದರೂ ನೀನು ನನ್ನನ್ನು ಚೈತನ್ಯಗೊಳಿಸುವಿ, ನನ್ನನ್ನು ರಿವೈವ್ ಮಾಡುವಿ, ಇಂಗ್ಲೀಷಲ್ಲಿ ರಿವೈವ್, ಅಥವಾ ನನ್ನನ್ನು ಉಜ್ಜೀವಿಸ ಮಾಡುವಿ ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ. ಈ ಕಠಿಣ ದಾರಿ, ಆದರೆ ಶತ್ರುಗಳು ಏನು ಮಾಡ್ತಾ ಇದ್ದಾರೆ? ಹೊಂಚು ಹಾಕ್ತಾ ಇದ್ದಾರೆ, ಸಂಚು ಮಾಡ್ತಾ ಇದ್ದಾರೆ. ಆದರೆ ದೇವರು ನಮ್ಮನ್ನು ಎಲ್ಲ ಶತ್ರುಗಳ ಕೈಯಿಂದ ನಮ್ಮನ್ನು ಕಾಪಾಡಿ ನಡೆಸುವಂಥ ದೇವರಾಗಿದ್ದಾನೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಾವು 23ನೇ ಕೀರ್ತನೆಗೆ ಬರುವಂಥ ಸಮಯದಲ್ಲಿ, 23ನೇ ಕೀರ್ತನೆ ಅದರ 4ನೇ ವಾಕ್ಯದಲ್ಲಿ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೆನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ದೇವರಿಗೆ ಸ್ತೋತ್ರ. ಈಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕಾರ್ಗತ್ತಲಿನ ಕಣಿವೆ
ಅಲ್ಲಿ ಮೊದಲು ನಾವು ನೋಡಿದ್ದೇವೆ ಕಣ್ಣೀರಿನ ಕಣಿವೆ. ದಾವೀದ ಆ ಕಣ್ಣೀರಿನ ಕಣಿವೆ ಮೂಲಕ ದಾಟಿ ಹೋಗಿದ್ದ, ಆದರೆ ತನ್ನನ್ನು ದೇವರಲ್ಲಿ ಬಲಪಡಿಸಿಕೊಂಡ. ಈಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕಾರ್ಗತ್ತಲಿನ ಕಣಿವೆ. ಅದನ್ನು ಇನ್ನೊಂದು ಭಾಷಾಂತರದಲ್ಲಿ ಫುಟ್ ನೋಟ್ಸಲ್ಲಿ ಕೊಟ್ಟಿದ್ದಾರೆ, ಮರಣಾಂಧಕಾರದ ಕಣಿವೆ. ಯಾವ ಟೈಮಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಫುಲ್ ಒಂದು ಮರಣ ಭಯ ಅಥವಾ ಪೂರ್ಣವಾಗಿ ಮರಣ ಭಯ ಆವರಿಸಿಕೊಳ್ಳುವಂಥ ಸ್ಥಳ. ಮುಂದೆ ಏನು ಗೊತ್ತಿಲ್ಲ, ಹಿಂದೆ ಏನು ಗೊತ್ತಿಲ್ಲ, ಪಕ್ಕದಲ್ಲಿ ಏನಿದೆ ಗೊತ್ತಿಲ್ಲ, ಯಾವ ಹೊತ್ತಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಭಯದಲ್ಲೇ ಸಮಯ ಕಳೆಯುವಂಥದ್ದು. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. ಒಂದು ಸಲ ಈಜಿಪ್ಟ್ ದೇಶದಲ್ಲಿ ಕಾರ್ಗತ್ತಲೆ ಬಂತು, ಇಸ್ರಾಯೇಲ್ಯರನ್ನು ಅವರು ಬಿಡಲಿಕ್ಕೆ ಒಪ್ಪಲಿಲ್ಲ. ಆ ಫರೋಹ ಎಷ್ಟು ಶಿಕ್ಷೆ ಬಂದರೂ, ಎಷ್ಟು ಸಾರಿ ದೇವರು ಮೋಶೆಯ ಮೂಲಕ ಮಾತಾಡಿದ್ರು, ಆತ ಬಿಡ್ತಾ ಇಲ್ಲ. ದೇವರಿಗೆ ಗೊತ್ತು ಅವನು ಬಿಡಲ್ಲ, ಮತ್ತು ಅದು ಕೂಡ ದೇವರ ಚಿತ್ತವೇ. ಆತ ಬಿಡದೇ ಇದ್ದಿದ್ದು ಕೂಡ ದೇವರ ಚಿತ್ತವೇ. ಯಾಕಂತೇಳಿದರೆ ಅಲ್ಲಿ ದೇವರು ತನ್ನ ಶಕ್ತಿಯನ್ನು ತೋರ್ಪಡಿಸಿ ಇಸ್ರಾಯೇಲ್ಯರನ್ನು ನಂಬಿಕೆಯಲ್ಲಿ ಬಲಪಡಿಸುವಂಥದ್ದು ದೇವರ ಉದ್ದೇಶವಾಗಿತ್ತು. ದೇವರು ಯಾರ ಮನಸ್ಸನ್ನು ಕೂಡ ಬದಲಾಯಿಸಬಲ್ಲ. ಆದರೆ ಅವನು ದೇವರನ್ನು ನಂಬಲಿಕ್ಕೆ ಸಿದ್ಧನಲ್ಲ, ಯಾರನ್ನು ಕೂಡ ಬಲವಂತವಾಗಿ ದೇವರು ನಂಬುವ ಹಾಗೆ ಮಾಡಲ್ಲ. ದೇವರು ಎಲ್ಲ ಮಾಡಲಿಕ್ಕೆ ಶಕ್ತನು, ಸಮಸ್ತವನ್ನು ಮಾಡುವಾತನಾಗಿದ್ದರೂ ದೇವರು ಮನುಷ್ಯನಿಗೆ ಒಂದು ಫ್ರೀ ಆದಂಥ ಮನಸ್ಸನ್ನು ಕೊಟ್ಟಿದ್ದಾರೆ, ಸ್ವಾತಂತ್ರ್ಯವುಳ್ಳಂಥ ಮನಸ್ಸನ್ನು ಕೊಟ್ಟಿದ್ದಾರೆ. ಯಾರನ್ನ ಬಲವಂತಪಡಿಸಿ ತನ್ನನ್ನು ನಂಬುವ ಹಾಗೆ ಮಾಡುವುದಿಲ್ಲ. ಈಗ ಅವನು ನಂಬುವುದಿಲ್ಲ, ದೇವರಿಗೆ ಗೊತ್ತುಂಟು. ಅವನನ್ನು ಬಲವಂತಪಡಿಸಿ ನಂಬಿಸಲಿಕ್ಕೆ ದೇವರಿಗೆ ಆಗ್ತದೆ. ಹಾಗೆ ನಂಬಿಸುವಂಥದ್ದು ದೇವರು ತನ್ನ ಚಿತ್ತ ಎಂಬುದಾಗಿ ನಮಗೆ ತಿಳಿಸಿಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಆತ ಇಸ್ರಾಯೇಲ್ಯರನ್ನು ಬಿಡದೇ ಇದ್ದಾಗ ಅನೇಕ ಶಿಕ್ಷೆಗಳು ಬರ್ತಾ ಇದೆ. ಈಗ ಮೋಶೆ ಮೂಲಕ ದೇವರು ಮಾತಾಡಿದ್ದಾರೆ. ಈಗ ಆ ದೇಶದಲ್ಲಿ 3 ದಿನಗಳ ಕಾಲ ಕತ್ತಲೆ ಬಂತು. ಅದೆಂಥ ಕತ್ತಲೆ, ಯಾರೂ ತಮ್ಮ ಸ್ಥಳದಿಂದ ಅಲ್ಗಾಡಲಿಲ್ಲ, ಏಳಲಿಲ್ಲ, ಭಾರೀ ಕತ್ತಲೆ. ಈಗ ನೋಡಿ, ಈ ಕಾಲದಲ್ಲಿ ಅಮಾವಾಸ್ಯೆ ಕತ್ತಲೆ ಇದ್ದರೂ ಕೂಡ ನಮಗೆ ಏನಾದರೂ ಸ್ವಲ್ಪ ಬೆಳಕು ಕಾಣಿಸ್ತದೆ. ಯಾಕಂದರೆ ನಕ್ಷತ್ರಗಳಿರ್ತವೆ, ಚಂದ್ರ ಇರ್ತಾನೆ. ಇನ್ನು ಅಮಾವಾಸ್ಯೆ ಥರ ಕತ್ತಲೆ ಇದ್ದರೂ ಕೂಡ ಮಳೆಗಾಲದಲ್ಲಿ ಮೋಡ, ಫುಲ್ ಆಕಾಶದಲ್ಲಿ ಮೋಡ ಇದ್ದರೂ ಕೊನೆ ಪಕ್ಷ ಮೇಲೆ ಆದರೂ ಸ್ವಲ್ಪ ಬೆಳಕು ಕಾಣಿಸ್ತದೆ, ಆಕಾಶದ ಬೆಳಕಾದರೂ ಸ್ವಲ್ಪ ಕಾಣಿಸ್ತದೆ, ಫುಲ್ ಮೋಡ ಇದ್ದರೂ ಕೂಡ. ಆದರೆ ಮೇಲೆ ನೋಡಿದರೂ ಕೂಡ ಏನು ಸ್ವಲ್ಪ ಬೆಳಕಿಲ್ಲದಂಥ ಅಂಥ ಕಾರ್ಗತ್ತಲೆ. ನೋಡಿ, ದೇವ್ರ ನಾಮಕ್ಕೆ ಸ್ತೋತ್ರ. ನೋಡಿ, ಇಂಥ ಕಾರ್ಗತ್ತಲೆ ಐಗುಪ್ತ ದೇಶದಲ್ಲಿ ಬಂತು. ಅಂಥ ಕಾರ್ಗತ್ತಲೆ ಪರಿಸ್ಥಿತಿ ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಬಂದರು. ದೇವರ ವಾಕ್ಯ ಹೇಳ್ತದೆ ಅಲ್ಲಿ 23ನೇ ಕೀರ್ತನೆ 1ನೇ ವಾಕ್ಯ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ದಾವೀದ ಹೇಳ್ತಿದ್ದಾನೆ, ಯೆಹೋವನಿಂದ ನನ್ನ ಕುರುಬನಾಗಿದ್ದಾನೆ. ಈಗ ಆ ದಾವೀದ ಆ ಕಣ್ಣೀರಿನ ಕಣಿವೆಯ ಬಗ್ಗೆ ದಾವೀದನ ಜೀವಿತದಲ್ಲಿ ನೋಡಿದ್ದೇವೆ. ಇಲ್ಲಿ ನಾವು ನೋಡ್ತೇವೆ ಕಾರ್ಗತ್ತಲೆಯ ಕಣಿವೆ. ಏನೂ ಕಾಣಿಸಲ್ಲ, ಮುಂದೆ ಹಿಂದೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಏನೂ ಕಾಣಿಸಲ್ಲ. ನೋಡಿ, ಗುಹೆಯಲ್ಲಿದ್ದರೆ ಕಾರ್ಗತ್ತಲೆಯಲ್ಲಿ ಮೇಲೆ ಏನು ಕಾಣಿಸ್ತದೆ, ಕೆಳಗೆ ಏನು ಕಾಣಿಸ್ತದೆ. ಹೊರಗೆ ಬಯಲಲ್ಲಿದ್ದರೆ ಮೇಲೆ ಸ್ವಲ್ಪ ಬೆಳಕಿರುವಂಥ ಆಕಾಶವಾದರೂ ಕಾಣಿಸ್ತದೆ. ಆದರೆ ಗುಹೆ ಒಳಗಿದ್ದರೆ ನೋಡಿ, ದಾವೀದ ಬಹಳಷ್ಟು ಸಂದರ್ಭದಲ್ಲಿ ಗುಹೆಯಲ್ಲೇ ಇರಬೇಕಾಗಿ ಬಂದಿತ್ತು. ಆತ ಹೇಳ್ತಿದ್ದಾನೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಸಂಚರಿಸುವಾಗಲೂ ಅಥವಾ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ದೇವರಿಗೆ ಸ್ತೋತ್ರ. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಕಾರ್ಗತ್ತಲಿನ ಕಣಿವೆ ಇದ್ದರೂ ಕೂಡ ನಮ್ಮ ದೇವರು ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ. ಕಣ್ಣೀರಿನ ಕಣಿವೆಯಲ್ಲಿ ಕೂಡ ದೇವರು ನಮ್ಮ ಸಂಗಡ ಇರ್ತಾನೆ. ಕಾರ್ಗತ್ತಲಿನ ಕಣಿವೆಯಲ್ಲಿ ಕೂಡ ನಮ್ಮ ದೇವರು ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ. ನಾವು ಯೆಹೆಜ್ಕೇಲನ ಗ್ರಂಥಕ್ಕೆ ಬಂದು ಒಂದು ವಾಕ್ಯವನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಯೆಹೆಜ್ಕೇಲನ ಗ್ರಂಥ 37ನೇ ಅಧ್ಯಾಯ, ಯೆಹೆಜ್ಕೇಲನ ಪ್ರವಾದಿ ಯೆಹೆಜ್ಕೇಲನ ಗ್ರಂಥ ಅದರ 37ನೇ ಅಧ್ಯಾಯದ 1ನೇ ವಾಕ್ಯ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ. ನೋಡಿ, ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ. ಇನ್ನು ಆ 2ನೇ ವಾಕ್ಯ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಈಗ ತಗ್ಗಿನ ಮೇಲೆಲ್ಲ ತೀರ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ದೇವರಿಗೆ ಸ್ತೋತ್ರ. ಆ ತಗ್ಗು ಎಂಥ ತಗ್ಗು, ಎಲುಬುಗಳು ತುಂಬಿದ್ದಂಥ ತಗ್ಗು, ಲೆಕ್ಕವಿಲ್ಲದಷ್ಟು ತೀರ ಒಣಗಿದ ಎಲುಬು. ಈಗ ನೆಕ್ಸ್ಟ್ ದೇವರು ಕೇಳ್ತಾರೆ, ಯೆಹೆಜ್ಕೇಲನೇ, ಈ ಎಲುಬುಗಳಿಗೆ ಜೀವ ಬರ್ತಾವೆ. ಆತ ದೇವರ ಭಕ್ತನಾಗಿದ್ದ, ಆತನಿಗೆ ಗೊತ್ತಿತ್ತು ದೇವರಿಗೆ ಯಾವ ರೀತಿ ಉತ್ತರ ಕೊಡಬೇಕು. ಆತ ನೀನೇ ಬಲ್ಲೆ ಸ್ವಾಮಿ. ನೋಡಿ, ಆ ಎಲುಬುಗಳಿಗೆ ಏನಾದರೂ ಕೇಳಿದರೆ ಏನೋ ನಿರೀಕ್ಷೆ ಉಂಟು? ಏನೂ ನಿರೀಕ್ಷೆ ಇಲ್ಲ. ಅದು
ಎಷ್ಟೋ ವರ್ಷಗಳ ಹಿಂದೆ ಸತ್ತಂಥ ಮನುಷ್ಯರ ಎಲುಬುಗಳು, ಆ ತಗ್ಗಿನಲ್ಲಿ ಅಸಂಖ್ಯ ಎಲುಬುಗಳು, ಎಷ್ಟೋ ನೂರಾರು ಸಾವಿರಾರು ಜನ ಸತ್ತಿದ್ದಾರೆ. ಸತ್ತು ಅವರ ಶರೀರ ಕೊಳೆತು ಈಗ ಅವರ ಎಲುಬುಗಳು ಎಲ್ಲ ಆ ಒಂದು ಶರೀರದಿಂದ ಬೇರೆ ಬೇರೆಯಾಗಿ, ಅಥವಾ ಒಬ್ಬ ಮನುಷ್ಯನ ಶರೀರದಲ್ಲಿ 206 ಎಲುಬುಗಳಿರ್ತವೆ ಎಂಬುದಾಗಿ ನಾನು ಓದಿದ್ದೇನೆ. ಆ ಎಲುಬುಗಳೆಲ್ಲ ಬೇರೆ ಬೇರೆಯಾಗಿ ಚೆಲ್ಲಾಪಿಲ್ಲಿಯಾಗಿ ತೀರಾ ಒಣಗಿ ಕೆಲವೊಂದು ಎಲುಬುಗಳು ಮುಟ್ಟಿದರೆ ಪುಡಿ ಪುಡಿಯಾಗುವಂಥ ಪರಿಸ್ಥಿತಿ. ಯಾವುದೇ ನಿರೀಕ್ಷೆ ಇಲ್ಲ ಆ ತಗ್ಗಿನಲ್ಲಿ. ಅಲ್ಲಿನ ಪರಿಸ್ಥಿತಿ ಯಾವ ನಿರೀಕ್ಷೆ ಇಲ್ಲ, ಯಾವ ಕಾಲಕ್ಕೂ ಜೀವ ಬರಲ್ಲ. ಅಲ್ಲಿ ಹೋಗಲಿಕ್ಕೆ ಜನ ಇಷ್ಟಪಡಲ್ಲ, ಯಾಕಂದರೆ ಅಷ್ಟು ಮನುಷ್ಯರ ಎಲುಬುಗಳು ತುಂಬಿರುವಂಥ ಆ ಒಂದು ಕಣಿವೆಗೆ ಹೋಗಲಿಕ್ಕೆ ಯಾರೂ ಇಷ್ಟಪಡಲ್ಲ. ಒಂದು ತಲೆಬುರುಡೆನೇ ಕಂಡ್ರೆ ಹೆದರುವಂಥವ್ರು ಈ ಕಾಲದಲ್ಲಿ ಭಾಳ ಜನ. ಮನುಷ್ಯನ ಒಂದು ತಲೆಬುರುಡೆ ಕಂಡ್ರೆ ಆ ದಾರಿಯಿಂದ ಹೋಗಲಿಕ್ಕೆ ಜನ ಹೆದರ್ತಾರೆ, ಅಂಥ ಪರಿಸ್ಥಿತಿ ನೋಡಿ. ಆದರೆ ಆ ಒಂದು ತಗ್ಗಿನಲ್ಲಿ ಕೂಡ ದೇವರು ಅದ್ಭುತ ಮಾಡ್ತಾರೆ. ಯೆಹೆಜ್ಕೇಲನಿಗೆ ಹೇಳ್ತಾರೆ, ನೀನು ನುಡಿಗಳನ್ನು ಹರಡು, ಮಾತಾಡು, ದೇವರ ವಾಕ್ಯ ಮಾತಾಡು, ಎಲುಬುಗಳೇ ದೇವರ ವಾಕ್ಯ ಕೇಳಿರಿ. ನೋಡಿ, ದೇವರ ಮಾತಿನ ಹಾಗೆ ಆತ ಪ್ರವಾದನೆ ಮಾಡ್ತಾನೆ. ಆ ಎಲುಬುಗಳೆಲ್ಲ ಅದರ ಮೇಲೆ ಮಾಂಸ ಬಂದು, ನರ ಬಂದು, ಮಾಂಸ ಬಂದು, ಚರ್ಮ ಬಂದು, ಜೀವ ಬಂದು ಅದೊಂದು ದೊಡ್ಡ ಸೈನ್ಯವಾಗಿ ಹೇಳುತ್ತದೆ. ಅದೊಂದು ಆತ್ಮೀಕ ಅರ್ಥ. ದೇವರಿಗೆ ಸ್ತೋತ್ರ. ಹಾಗಾದರೆ ಯಾವ ತಗ್ಗಿನ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಅದು ಕಣ್ಣೀರಿನ ತಗ್ಗಾಗಿರ್ಬೋದು, ಅಥವಾ ನಾವು ನೋಡಿದ್ದೇವೆ ಅದು ಕಾರ್ಗತ್ತಲಿನ ಮರಣಾಂಧಕಾರದ ಕಣಿವೆಯಾಗಿರ್ಬೋದು, ತೀರ ಒಣಗಿದ ಎಲುಬು ಅಂದರೆ ಪುಡಿ ಪುಡಿ ಆಗಲಿಕ್ಕೆ ಬಂದಂಥ ಎಲುಬುಗಳು ಇರುವಂಥ ತಗ್ಗುಗಳಾಗಿರ್ಬೋದು, ಕಣಿವೆಯಾಗಿರ್ಬೋದು, ದೇವರ ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ನಮ್ಮ ಯೇಸು ಸ್ವಾಮಿ ಅದ್ಭುತ ಸ್ವರೂಪನಾಗಿದ್ದಾನೆ, ಆಲೋಚನಾ ಕರ್ತನಾಗಿದ್ದಾನೆ, ನಿತ್ಯನಾದ ತಂದೆಯಾಗಿದ್ದಾನೆ, ಸಮಾಧಾನ ಪ್ರಭುವಾಗಿದ್ದಾನೆ. ಆತನ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ದೇವರ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪರಿಶುದ್ಧ ಪಾದಗಳ ಬಳಿಯಲ್ಲಿದ್ದುಕೊಂಡು ನಿನ್ನನ್ನು ಈ ದಿನದಲ್ಲಿ ಹಾಡಿ ಆರಾಧಿಸುವಂತೆ ಪ್ರಾರ್ಥಿಸುವಂತೆ ನೀನು ಸಹಾಯ ಮಾಡಿದ್ದಿ. ಮಾತ್ರವಲ್ಲ, ನಿನ್ನ ವಾಕ್ಯಗಳ ಮೂಲಕ ಮಾತನಾಡಿದ್ದಿ, ಆಲೋಚನೆಗಳನ್ನು ಕೊಟ್ಟಿದ್ದಿ. ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ, ಆಲೋಚನೆಗಳಿಗಾಗಿ ಸ್ತೋತ್ರ. ಅಪ್ಪ ಕರ್ತನೆ, ನಿನ್ನ ಕರಗಳಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅನೇಕರು ಅಪ್ಪ ವಿವಿಧ ಮೀಡಿಯಾಗಳ ಮೂಲಕ ಜಾಯಿನ್ ಆಗಿದ್ದಾರೆ. ಅವರೆಲ್ಲರನ್ನ ಆಶೀರ್ವಾದ ಮಾಡು. ಅವರು ಹಾದು ಹೋಗ್ತಿರುವಂಥ ಆ ಪರಿಸ್ಥಿತಿ ಯಾವುದೇ ಆಗಿದ್ದರು, ಅದು ಕಣ್ಣೀರಿನ ತಗ್ಗಾಗಿದ್ದರು, ಕಾರ್ಗತ್ತಲೆಯ ಕಣಿವೆಯಾಗಿದ್ದರು, ಆ ತೀರ ಒಣಗಿದ ಎಲುಬುಗಳು ತುಂಬಿದ್ದಂಥ ಒಂದು ಕಣಿವೆಗೆ ಸಮಾನವಾದಂಥ ಪರಿಸ್ಥಿತಿಯಾಗಿದ್ದರು. ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ಅದ್ಭುತ ಮಾಡು. ಕಣ್ಣೀರನ್ನೆಲ್ಲ ಅಪ್ಪ ಕರ್ತನೆ ಒಂದು ಜಲಾಶಯದ ಪರಿಸ್ಥಿತಿಗೆ ನಡೆಸಲಿಕ್ಕೆ, ಅದರಿಂದ ಅನೇಕರಿಗೆ ಆಶೀರ್ವಾದ ಉಂಟಾಗುವ ರೀತಿಯಲ್ಲಿ ನಡೆಸಲ್ಪಡುವುದಕ್ಕೆ ನಿನ್ನ ಮಕ್ಕಳನ್ನು ಬಲಪಡಿಸು. ಪ್ರಾರ್ಥನಾ ವೀರರಾಗಿ, ನಂಬಿಕೆ ವೀರರಾಗಿ ಅವ್ರನ್ನ ಆಶೀರ್ವಾದಿಸಿ ನಡೆಸು. ಹಾಗೆ ಕಾರ್ಗತ್ತಲಿನ ಕಣಿವೆಯಲ್ಲಿ ನೀನು ಜೊತೆ ಇದ್ದು ಅವ್ರನ್ನ ಬಲಪಡಿಸಿ ನಡೆಸು. ಮಾತ್ರವಲ್ಲ ಕರ್ತನೆ, ತೀರ ಒಣಗಿದಂಥ ಎಲುಬುಗಳ ಒಂದು ಆ ತಗ್ಗಾಗಿದ್ದರೂ ಕೂಡ ಅಲ್ಲಿ ಕರ್ತನೆ ಒಂದು ಜೀವದ ಅನುಭವ ಉಂಟಾಗುವಂತೆ ನಿನ್ನ ಮಕ್ಕಳನ್ನು ನಡೆಸು ಸ್ವಾಮಿ. ಅಪ್ಪ ಕರ್ತನೆ, ನಿನ್ನ ಕರಗಳಲ್ಲಿ ಪ್ರತಿಯೊಬ್ಬರನ್ನು ಒಪ್ಪಿಸಿದ್ದೇವೆ. ಆ ದಾವೀದನ ಜೀವಿತದಲ್ಲಿ ಆ ಕಣ್ಣೀರಿನ ತಗ್ಗಿನ ಪರಿಸ್ಥಿತಿ ಬಂದಾಗ, ಕಾರ್ಗತ್ತಲಿನ ಕಣಿವೆ ಪರಿಸ್ಥಿತಿ ಬಂದಾಗ, ಯೆಹೋವನಲ್ಲಿ ತನ್ನನ್ನು, ದೇವರಲ್ಲಿ ತನ್ನನ್ನು ಬಲಪಡಿಸಿಕೊಂಡು ದೇವರ ಆಲೋಚನೆ ಕೇಳಿ ಮುಂದಕ್ಕೆ ಹೋಗಿ ಆ ಪರಿಸ್ಥಿತಿಗಳನ್ನು ಬದಲಾಯಿಸಿಕೊಂಡನು ಸ್ವಾಮಿ. ಅದೇ ರೀತಿ ನಿನ್ನ ಮಕ್ಕಳೆಲ್ಲರೂ ನಿನ್ನಿಂದ ವಾಕ್ಯವನ್ನು ಕೇಳಿ ನಿನ್ನ ವಾಕ್ಯದ ಪ್ರಕಾರ ನಡೆದು ಅವರ ಜೀವಿತದ ಎಲ್ಲ ಪರಿಸ್ಥಿತಿಗಳಲ್ಲಿ ನಿನ್ನ ಅದ್ಭುತಗಳನ್ನು ಕಾಣುವಂತೆ ಸಹಾಯ ಮಾಡು. ರೋಗಿಗಳಾಗಿರುವಂಥವರಿಗೆ ಸೌಖ್ಯವಾಗಲಿ. ಯಾರು ಕರ್ತನೆ ಸಾಲ ಕಷ್ಟಗಳಲ್ಲಿದ್ದಾರೆ ಅವರಿಗೆ ಅವರಿಗೆ ಬಿಡುಗಡೆಯಾಗಲಿ. ಕುಟುಂಬದ ಸಮಸ್ಯೆಗಳ ಆ ಮೂಲಕ ದಾಟಿ ಹೋಗುತ್ತಿರುವಂಥವ್ರು ಬಿಡುಗಡೆಯಾಗಲಿ ಸ್ವಾಮಿ. ದೇವ, ನಿನ್ನ ಮಕ್ಕಳನ್ನೆಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಲೋಕದಾದ್ಯಂತ ನಡೀತಿರುವಂಥ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ಅಪ್ಪ, ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್. ನಾವಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಪ್ರತಿಯೊಬ್ಬರೊಂದಿಗೆ, ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿರುವ ಎಲ್ಲರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದ ತನಕ ಯಾವಾಗಲೂ ಇರಲಿ. ಆಮೇನ್, ಆಮೇನ್.